ಬೆಂಗಳೂರಿನಲ್ಲಿ ಮಹಿಳೆ ಜೊತೆ ಒಬ್ಬ ವೃದ್ಧ ಅಸಭ್ಯವಾಗಿ ವರ್ತಿಸಿದ್ದಾನೆ. ಜೊತೆಗೆ ಅದಾದ ಮೇಲೆ ಅದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ ಆತನ ವರ್ತನೆ ಹೇಗಿತ್ತು ಎಂದು. ಪಕ್ಕದ ಮನೆ ವೃದ್ಧನಿಂದಲೇ ಮಹಿಳೆಗೆ ಕಿರುಕುಳ ಅನ್ನುವಂತಹ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ. ಅಸಭ್ಯ ವರ್ತನೆ ಮಹಿಳೆಯ ಮೊಬೈಲ್ನಲ್ಲಿ ಸರಿಯಾಗಿದೆ. ನಿಸರ್ಗ ಲೇಔಟ್ನ ಬಾಡಿಗೆ ಮನೆಯಲ್ಲಿದ್ರು ಆ ಮಹಿಳೆ. ಪಕ್ಕದ ಮನೆಯ ನಿವಾಸಿ ಈ ಕೃಷ್ಣಮೂರ್ತಿ ಆತ ಹಾಗಿದ್ರೆ ಕಿರುಕುಳ ಕೊಟ್ನ. ವೃದ್ಧನಿಂದ ಕಿರುಕುಳ ಎನ್ನುವಂತಹ ಆರೋಪ. ಜೊತೆಗೆ ಅದಕ್ಕೆ ಸಾಕ್ಷಿಯಾಗಿ ಮಹಿಳೆಯ ಮೊಬೈಲ್ನಲ್ಲೂ ಕೂಡ ಕೆಲ ದೃಶ್ಯಗಳು ಸರಿಯಾಗಿದೆ. ಎಷ್ಟು ಆಕೆ ಮನವಿ ಮಾಡಿಕೊಂಡ್ರು ಈ ಥರದ್ದೆಲ್ಲ ಮನೆ ಮುಂದಿನ ರಸ್ತೆಯಲ್ಲೇನು ಶ್ವಾನಗಳ ಬೋನ್ ಇಟ್ಟಿದ್ದ ಆ ವೃದ್ಧ, ಅದನ್ನು ತೆಗಿರಿ ಎನ್ನುವಂಥ ಕೋರಿಕೆಯನ್ನು ಮಹಿಳೆ ಸಲ್ಲಿಸ್ತಾರೆ. ಎಷ್ಟು ಮನವಿ ಮಾಡಿದ್ರು ಕೂಡ ಕೃಷ್ಣಮೂರ್ತಿ ಕೇರ್ ಮಾಡಲ್ಲ. GB ಅಧಿಕಾರಿಗಳಿಗೂ ಕೂಡ ಮಹಿಳೆ ದೂರು ಕೊಟ್ಟಿರ್ತಾರೆ. ಕೃಷ್ಣಮೂರ್ತಿಗೆ ಅಧಿಕಾರಿಗಳು ಕೂಡ ಮನವಿ ಮಾಡ್ತಾರೆ. ಆದರೆ ಅದೇ ಕಾರಣಕ್ಕೆ ಮಹಿಳೆ ಜೊತೆ ಆತ ಅಸಭ್ಯವಾಗಿ ವರ್ತಿಸಿರುವ ಆರೋಪ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಏನಿದು ಘಟನೆ? ಈ ವೃದ್ಧನ ಕಿರಿಕಿರಿ ಏನಿದು ಅಂತ? ಪ್ರತಿಮಾ, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ನೆರೆ ಹೊರೆಯವರು ಅಂದ್ರೆ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಮಾತಿದೆ. ಆದ್ರೆ ಇಲ್ಲಿ ಪಕ್ಕದ ಮನೆಯ ವೃದ್ಧ ಏನಿದ್ದಾನೆ ಆತ ಮಹಿಳೆಗೆ ಸಾಕಷ್ಟು ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಲ್ಲಿ ನೊಂದ ಮಹಿಳೆ ದೂರನ್ನು ದಾಖಲು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡು ವೃದ್ಧ ಕೃಷ್ಣಮೂರ್ತಿಯನ್ನ ಬಂಧನ ಮಾಡಿ ಜೈಲಿಗೆ ಅಟ್ಟಿರುವಂತದ್ದು. ಅಂದ್ರೆ ವೃದ್ಧ ಜೊತೆಗೆ ಆ ಮಹಿಳೆ ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಮಹಿಳೆಗೆ ನಿಂದಿಸುವಂತ ಕೆಲಸವನ್ನ ಆತ ಪದೇ ಪದೇ ಮಾಡ್ತಿದ್ದ ಅನ್ನುವಂತ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಇದಲ್ಲದೆ ಮನೆಯ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ಬೋನ್ ಅನ್ನ ಇಟ್ಕೊಂಡು ಅದ್ರೊಳಗಡೆ ನಾಯಿಯನ್ನ ತಕೊಂಡು ಅಕ್ಕಪಕ್ಕದವ್ರಿಗೂ ಕೂಡ ತೊಂದರೆಯನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆಕೆಗೆ ಒಂದ್ ರೀತಿಯ ಅಸಭ್ಯ ರೀತಿಯಲ್ಲಿ ಉಡಾಫಿ ರೀತಿಯಲ್ಲಿ ಉತ್ತರವನ್ನ ಕೊಡುವಂತದ್ದು. ಅದ್ರ ಜೊತೆಗೆ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಅಸಭ್ಯವಾಗಿ ಆ ಮಹಿಳೆ ಜೊತೆಗೆ ವರ್ತನೆ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗಿರುವಂತದ್ದು. ಈ ಎಲ್ಲಾ ಸಾಕ್ಷಿಗಳೇನಿದೆ ಅದೆಲ್ಲವನ್ನ ಕೂಡ ಮಹಿಳೆ ತಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆತನ ದುರ್ವರ್ತನೆ ಏನಿದೆ ಅದನ್ನ ಕೂಡ ಸಹಿತವಾಗಿ AP ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಜೊತೆಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ವೃದ್ಧನನ್ನ ಬಂಧಿಸಿ ಜೊತೆಗೆ ಜೈಲಿಗೆ ಎತ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ.